Welcome to all. I am Archana, final MCom. My topic is Classical Gold Standard. The meaning of Classical Gold Standard. The Classical Gold Standard was a system under which nearly all countries fixed the value of their currencies in terms of a specified amount of gold or linked their currency to that of a country which did so. ಕ್ಲಾಸಿಕಲ್ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂದರೆ ಒಂದು ಕಂಟ್ರಿಯ ಕರೆನ್ಸಿ ವ್ಯಾಲ್ಯೂವನ್ನು ಸ್ಪೆಸಿಫೈಡ್ ಅಮೌಂಟ್ ಆಫ್ ಗೋಲ್ಡ್ ಬೇಸ್ ಮೇಲೆ ಫಿಕ್ಸ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಆಗಬೇಕು. ಫಾರ್ ಎಕ್ಸಾಂಪಲ್, ಅಮೇರಿಕಾದಿಂದ ಏನಾದರೂ ಪರ್ಚೇಸ್ ಮಾಡಬೇಕಾದ್ರೆ ನಾವು ಡಾಲರಲ್ಲಿ ಪೇ ಮಾಡಬೇಕು. ಅವರು ನಮ್ಮ ಕಂಟ್ರಿಯಿಂದ ಏನಾದರೂ ಪರ್ಚೇಸ್ ಮಾಡಬೇಕಾದ್ರೆ ಇಂಡಿಯನ್ ರುಪಿಯಲ್ಲಿ ಪೇ ಮಾಡಬೇಕು. ಬಿಫೋರ್ ವರ್ಲ್ಡ್ ವಾರ್ ಇಂಟರ್ನ್ಯಾಷನಲ್ ಟ್ರೇಡ್ ಮಾಡಬೇಕಂದ್ರೆ ಮೊದಲು ಗೋಲ್ಡನ್ನು ಕಾಮನ್ ಎಕ್ಸೆಪ್ಟೆಡ್ ಕರೆನ್ಸಿಯಾಗಿ ಮಾಡಿದ್ದು. ಅಂದರೆ ಗೋಲ್ಡ್ ಯೂಶ್ವಲಿ ಅದರ ವ್ಯಾಲ್ಯೂ ಡಿಕ್ರೀಸ್ ಆಗಲ್ಲ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಕಂಟ್ರೀಸ್ ಅವರು ಇಂಟರ್ನ್ಯಾಷನಲ್ ಟ್ರೇಡ್ ಮಾಡುವಾಗ ಗೋಲ್ಡನ್ನು ಕಾಮನ್ ಎಕ್ಸೆಪ್ಟೆಡ್ ಕರೆನ್ಸಿಯಾಗಿ ರೆಪ್ರೆಸೆಂಟ್ ಮಾಡಿದ್ದು. ಫಾರ್ ಎಕ್ಸಾಂಪಲ್, $50 ಈಸ್ ಈಕ್ವಲ್ ಟು 10 ಗ್ರಾಮ್ ಗೋಲ್ಡ್ ಅಂದರೆ ಒಂದು ಕಾಯಿನ್. ಆ ಗೋಲ್ಡನ್ನು ಇಂಡಿಯಾಕ್ಕೆ ತಗೊಂಡು ಬಂದರೆ ಅದರ ವ್ಯಾಲ್ಯೂ 500 ರುಪೀಸ್. 1 ಗೋಲ್ಡ್ ಕಾಯಿನ್ ಈಸ್ ಈಕ್ವಲ್ ಟು 500 ರುಪೀಸ್. ಅದೇ ಗೋಲ್ಡ್ ಕಾಯಿನನ್ನು ಡಾಲರಲ್ಲಿ ಎಕ್ಸ್ಪ್ರೆಸ್ ಮಾಡಿದರೆ 1 ಗೋಲ್ಡ್ ಕಾಯಿನ್ ಈಸ್ ಈಕ್ವಲ್ ಟು $50. ಹೀಗೆ ಸ್ಟ್ಯಾಂಡರ್ಡನ್ನು ಫಿಕ್ಸ್ ಮಾಡ್ತಾಯಿದ್ರು. ಎಲ್ಲ ಕಂಟ್ರೀಸ್ ಅವರು ಗೋಲ್ಡನ್ನು ಅವರ ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಕಾಮನ್ ಕರೆನ್ಸಿಯಾಗಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಪ್ರಿನ್ಸಿಪಲ್ಸ್ ಗವರ್ನಿಂಗ್ ಗೋಲ್ಡ್ ಸ್ಟ್ಯಾಂಡರ್ಡ್. There should be free movement of gold between the countries. ಗೋಲ್ಡ್ ಅನ್ನುವಂಥದ್ದು ಫ್ರೀ ಮೂಮೆಂಟ್ ಆಗಿರಬೇಕು. ಎರಡೂ ಕಂಟ್ರಿಯ ನಡುವೆ ಟ್ರೇಡ್ ಆಗ್ತಿದೆ ಅಂತ ಹೇಳಿದರೆ ಗೋಲ್ಡನ್ನು ಕಾಮನ್ ಕರೆನ್ಸಿಯಾಗಿ ಎಕ್ಸ್ಪ್ರೆಸ್ ಮಾಡಿದಾಗ ಅಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರಬಾರ್ದು, ಲೈಕ್ ಟ್ಯಾರಿಫ್, ಬ್ಯಾರಿಯರ್ಸ್, ಟ್ಯಾಕ್ಸಸ್. There should be automatic expansion or contraction of currency and credit with the inflow and outflow of gold. ಇವಾಗ ಗೋಲ್ಡ್ ಇನ್ಫ್ಲೋ ಆಗ್ತಾ ಇದೆ ಅಂತ ಹೇಳಿದರೆ ಕಂಟ್ರಿಯ ಕರೆನ್ಸಿ ಇನ್ಕ್ರೀಸ್ ಆಗಬೇಕು. ಗೋಲ್ಡ್ ಔಟ್ಫ್ಲೋ ಆಗ್ತಾ ಇದೆ ಅಂತ ಹೇಳಿದರೆ ನಮ್ಮ ಕಂಟ್ರಿಯ ಕರೆನ್ಸಿ ಕಮ್ಮಿ ಆಗಬೇಕು. ದ ಗೌರ್ಮೆಂಟ್ ಇನ್ ಡಿಫ್ರೆಂಟ್ ಕಂಟ್ರೀಸ್ ಶುಡ್ ಹೆಲ್ಪ್ ಫೆಸಿಲಿಟೇಟ್ ದ ಗೋಲ್ಡ್ ಮೂಮೆಂಟ್ಸ್ ಬೈ ಕೀಪಿಂಗ್ ದೇರ್ ಇಂಟರ್ನಲ್ ಪ್ರೈಸ್ ಸಿಸ್ಟಮ್ ಫ್ಲೆಕ್ಸಿಬಲ್ ಇನ್ ದೇರ್ ರೆಸ್ಪೆಕ್ಟಿವ್ ಎಕನಾಮೀಸ್. ಗೋಲ್ಡ್ ಮೂಮೆಂಟಿಗೆ ತಕ್ಕ ಹಾಗೆ ಕರೆನ್ಸಿ ಸಿಸ್ಟಮ್ ಅನ್ನುವಂಥದ್ದು ಫ್ಲೆಕ್ಸಿಬಲ್ ಆಗಿರಬೇಕು. ಫ್ಲೆಕ್ಸಿಬಲ್ ಅಂತ ಹೇಳಿದರೆ ಚೇಂಜ್ ಮಾಡುವ ಹಾಗೆ ಇರಬೇಕು. Advantages of gold standard. It was an easy system to introduce and operate. ಗೋಲ್ಡನ್ನು ಕಾಮನ್ ಆಕ್ಸೆಪ್ಟೆಡ್ ಕರೆನ್ಸಿಯಾಗಿ ಮಾಡಿರೋದ್ರಿಂದ ಇಂಟರ್ನ್ಯಾಷನಲ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡುವಾಗ ಗೋಲ್ಡನ್ನು ಕಾಮನ್ ಕರೆನ್ಸಿಯಾಗಿ ಎಕ್ಸ್ಪ್ರೆಸ್ ಮಾಡ್ತೇವೆ. ಸೊ ಇಟ್ ಈಸ್ ಈಸಿ ಟು ಆಪರೇಟ್. ಇಟ್ ಪ್ರೊವೈಡೆಡ್ ಫಾರ್ ಎ ಹೈ ಲೆವೆಲ್ ಆಫ್ ಸ್ಟೆಬಿಲಿಟಿ ಇನ್ ಎಕ್ಸ್ಚೇಂಜ್ ರೇಟ್ಸ್ ವಿಚ್ ಪ್ರಮೋಟೆಡ್ ಬೋತ್ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಟ್ರೇಡ್. ಕರೆನ್ಸಿಯಲ್ಲಿ ಫ್ಲಕ್ಚುಯೇಷನ್ಸ್ ಇಲ್ಲದಿದ್ದಾಗ ಇಂಟರ್ನ್ಯಾಷನಲ್ ಟ್ರೇಡ್ ಈಸಿಯಾಗಿ ಮಾಡ್ಬೋದು. ಗೋಲ್ಡ್ ಸ್ಟ್ಯಾಂಡರ್ಡ್ನಿಂದ ಎಕ್ಸ್ಚೇಂಜ್ ರೇಟ್ ಸ್ಟೆಬಿಲಿಟಿಯಲ್ಲಿರುತ್ತೆ. ಸೊ ಇದರಿಂದಾಗಿ ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಪ್ರಮೋಟ್ ಆಗುತ್ತೆ. ಇಟ್ ಪ್ರೊವೈಡೆಡ್ ಎ ಫುಲ್ಲಿ ಸೆಕ್ಯೂರ್ಡ್ ಸಿಸ್ಟಮ್ ಫಾರ್ ಸೆಟಲ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್. ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಗೋಲ್ಡ್ ಸ್ಟ್ಯಾಂಡರ್ಡ್ ಅನ್ನುವಂಥದ್ದು ಒಂದು ಸೆಕ್ಯೂರ್ಡ್ ಸಿಸ್ಟಮ್ ಆಗಿತ್ತು. The price adjustment mechanism provided an inbuilt system for achieving trade equilibrium. ಪ್ರೈಸ್ ಅಡ್ಜಸ್ಟ್ಮೆಂಟ್ ಸಿಸ್ಟಮ್ನಿಂದಾಗಿ ಟ್ರೇಡ್ ಈಕ್ವಿಲಿಬ್ರಿಯಂಗೆ ಹೆಲ್ಪ್ ಆಯಿತು. ಡಿಸ್ಅಡ್ವಾಂಟೇಜಸ್ ಆಫ್ ಗೋಲ್ಡ್ ಸ್ಟ್ಯಾಂಡರ್ಡ್. The cost of manufacturing gold gradually increased to levels beyond the official prices. This would result in stoppage of gold production, which had an adverse effect on international liquidity. ಗೋಲ್ಡ್ ಕಾಮನ್ ಕರೆನ್ಸಿ ಆಗಿರೋದ್ರಿಂದ ಗೋಲ್ಡಲ್ಲಿ ಮೈನಿಂಗ್ಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋದಿದ್ರೆ ಗೋಲ್ಡಲ್ಲಿ ಕೊಡಬೇಕಿತ್ತು. ಸೊ ಗೋಲ್ಡ್ನ ಕಾಸ್ಟ್ ಅನ್ನುವಂಥದ್ದು ಇನ್ಕ್ರೀಸ್ ಆಯಿತು. ಸೊ ಇದರಿಂದಾಗಿ ಕಂಟ್ರಿ ಲಾಸ್ ಆಯಿತು. ಆ ಗೋಲ್ಡ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಾಸ್ಟ್ ಏನಿದೆ ಅದು ಆ ಗೋಲ್ಡ್ಗೆ ಫಿಕ್ಸ್ ಮಾಡಿರುವಂಥ ಪ್ರೈಸ್ಗಿಂತ ಜಾಸ್ತಿ ಆಯಿತು. ಸೊ ಕಂಟ್ರಿಗೆ ಇದು ಲಾಸ್ ಆಯಿತು. ಕಂಟ್ರಿಯ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಏನಿದೆ ಅದು ಡೆಫಿಸಿಟ್ ಆಯಿತು. Countries with persistent trade deficit suffered from recessions resulting in reduced investment and unemployment. ಯಾವಾಗ ಗೋಲ್ಡ್ ಕಾಸ್ಟ್ ಇನ್ಕ್ರೀಸ್ ಆಯಿತು ಆವಾಗ ಕಂಟ್ರಿಗೆ ಲಾಸ್ ಆಯಿತು. ಸೊ ಕಂಟ್ರಿಯ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಡೆಫಿಸಿಟ್ ಆಯಿತು. ಇದರಿಂದಾಗಿ
ರಿಸೆಷನ್ ಸ್ಟಾರ್ಟ್ ಆಯಿತು. ರಿಸೆಷನ್ನಿಂದಾಗಿ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಯಿತು. ಇನ್ವೆಸ್ಟ್ಮೆಂಟ್ ಕೂಡ ರೆಡ್ಯೂಸ್ ಆಗ್ತಾ ಹೋಯಿತು. The system had no flexibility to adjust money supply in times of economic crisis such as natural disaster, war, recession, etc. In such a situation, the system had to be repeatedly discontinued. ಗೋಲ್ಡ್ ಸ್ಟ್ಯಾಂಡರ್ಡ್ ಆಲ್ಮೋಸ್ಟ್ ಫಿಕ್ಸ್ ಇರ್ತಿತ್ತು, ಅಂದರೆ ಫ್ಲೆಕ್ಸಿಬಲ್ ಇರ್ತಿರ್ಲಿಲ್ಲ. ನಮಗೆ ಬೇಕಾದ ಹಾಗೆ ಅಥವಾ ಸಡನ್ಲಿ ನಾವು ಚೇಂಜ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಇದರಿಂದಾಗಿ ಕಂಟ್ರಿಯ ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಡೆಫಿಸಿಟ್ ಆಯಿತು. ಟು ಅವಾಯ್ಡ್ ದ ನೆಗೆಟಿವ್ ಎಫೆಕ್ಟ್ಸ್ ಆಫ್ ರೆಡ್ಯೂಸ್ಡ್ ಮನಿ ಸಪ್ಲೈ, countries would break the equality between gold reserve and money supply, thereby diluting the system. ಕೆಲವು ಕಂಟ್ರಿಯಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಡೆಫಿಸಿಟ್ ಬಂದಿರೋದ್ರಿಂದ ಈ ಸಿಸ್ಟಮನ್ನು ಅವಾಯ್ಡ್ ಮಾಡಿದರು. ಫೇಲ್ಯೂರ್. ಯಾಕೆ ಫೇಲ್ಯೂರ್ ಆಯಿತು ಈ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳಿದರೆ, ಬಿಫೋರ್ ವರ್ಲ್ಡ್ ವಾರ್ gold standard worked efficiently and remained widely accepted. It succeeded in ensuring exchange stability among the countries. But with the starting of the war in 1914, gold standard was abandoned everywhere, mainly because of two reasons. ಬಿಫೋರ್ ವರ್ಲ್ಡ್ ವಾರ್ ಇದು ಎಲ್ಲ ಕಡೆ ಆಕ್ಸೆಪ್ಟೆಡ್ ಗೋಲ್ಡ್ ಸ್ಟ್ಯಾಂಡರ್ಡ್ ಆಗಿತ್ತು, ಅದರಲ್ಲಿ ಸ್ಟೆಬಿಲಿಟಿ ಇರ್ತಾ ಇತ್ತು. ಇದು ಯಾಕೆ ಫೇಲ್ಯೂರ್ ಆಯಿತು ಅಂತ ಹೇಳಿದರೆ, ಮೇನ್ಲಿ ಬಿಕಾಸ್ ಆಫ್ ಟೂ ರೀಸನ್. ಅಡ್ವರ್ಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಡೆಫಿಸಿಟ್ ಆಯಿತು. ಇದು ಆಲ್ಮೋಸ್ಟ್ ಫಿಕ್ಸ್ಡ್ ಆಗಿರೋದ್ರಿಂದ ಫ್ಲೆಕ್ಸಿಬಲ್ ಆಗಿದ್ದಿದ್ರೆ ಚೇಂಜ್ ಮಾಡ್ಬೋದಿತ್ತು. ಬಟ್ ಇದು ಫಿಕ್ಸ್ಡ್ ಆಗಿರೋದ್ರಿಂದ ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಅಡ್ವರ್ಸ್ ಎಫೆಕ್ಟ್ ಆಗಿತ್ತು. ಇದರಿಂದಾಗಿ ಗೋಲ್ಡ್ ಸ್ಟ್ಯಾಂಡರ್ಡ್ ಅನ್ನುವಂಥದ್ದು ಫೇಲ್ಯೂರ್ ಆಯಿತು. To prevent gold export falling into the hands of the enemy. ಆಫ್ಟರ್ ವರ್ಲ್ಡ್ ವಾರ್ ಕಂಟ್ರಿಗಳ ನಡುವೆ ಆಗ್ತಾ ಇರಲಿಲ್ಲ. ಸೊ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಗೋಲ್ಡ್ ಹೋಗದೇ ಇರಲಿ ಅನ್ನೋದಕ್ಕೋಸ್ಕರ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಈ ಗೋಲ್ಡ್ ಸ್ಟ್ಯಾಂಡರ್ಡನ್ನು ಅವಾಯ್ಡ್ ಮಾಡ್ತಾ ಇದ್ರು. ಆಫ್ಟರ್ ದ ವಾರ್ ಇನ್ 1918, efforts were made to revive gold standard, and by it was widely established again. But the Great Depression of 1929 to 33 ultimately led to the breakdown of the gold standard, which disappeared completely from the world by 1937. ಗೋಲ್ಡ್ ಸ್ಟ್ಯಾಂಡರ್ಡ್ಗೆ ರೂಲ್ಸ್ ಫಿಕ್ಸ್ ಮಾಡಿ ಅದನ್ನು ವಯೋಲೇಟ್ ಮಾಡಿದರು. ಫ್ರೀ ಟ್ರೇಡ್ ಆಗಬೇಕಂದ್ರೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇಟ್ಟಿದ್ರು. ಇದು ಕೆಲವು ಕಂಟ್ರೀಸ್ಗಳಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಇದರಿಂದಾಗಿ ಗೋಲ್ಡ್ ಸ್ಟ್ಯಾಂಡರ್ಡ್ ಫೇಲ್ಯೂರ್ ಆಯಿತು. ರೀಸನ್ ಫಾರ್ ಫೇಲ್ಯೂರ್: violation of rules of gold standard, restrictions on free trade, inelastic internal price system. In that, during the interwar period, the monetary authority sought to maintain both exchange stability as well as price stability. This was impossible because exchange is generally accompanied by internal price fluctuations, unbalanced distribution of gold, external indebtedness, excessive use of gold exchange standards, absence of international monetary center, lack of cooperation, political instability, Great Depression, falling prices and widespread unemployment were the fundamental features of depression, which forced the countries to impose high tariff to restrict imports and thus international trade. Rise of economic nationalism. These are all reason for the failures of gold standard. Thank you.